ನೋಡ್ರಿ ಇವಾಗ ನಮ್ಮ ಚಾನಲ್ ಸಕ್ಸಸ್ಫುಲ್ಲಾಗಿ ಮೊನೆಟೈಸ್ ಆಯ್ತು. ಮೊನೆಟೈಸೇಷನ್ಗೆ ಮೇನ್ ಏನು 3 ಸ್ಟೆಪ್ಸ್ ಇದ್ದಲ್ಲ 3 ಸ್ಟೆಪ್ಸೂ ಕಂಪ್ಲೀಟ್ ಆಗ್ಯದ. ಫಸ್ಟ್ ಸ್ಟೆಪ್ ಏನೈತಲ್ಲ ಇಮ್ಮಿಡಿಯೇಟಾಗಿ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನೈತಲ್ಲ ಅದು ಒಂದು 3 hours ಟೈಮ್ ತೊಗೊತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನೈತಲ್ಲ ಅದು ಒಂದು 2 days ಟೈಮ್ ತೊಗೊತೆ. ಟೋಟಲಾಗಿ ಒಂದು 2 days ಒಳಗೆ ಸಕ್ಸಸ್ಫುಲ್ಲಾಗಿ ನನ್ನ ಚಾನಲ್ ಮೊನೆಟೈಸ್ ಆಯ್ತು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಸಪೋರ್ಟ್ನಿಂದ. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಜೊತೆಗಿರಲಿ. ನಾ ಇನ್ನೂ ಬರೋ ದಿನಗಳಲ್ಲಿ ಚಲೋ ವಿಡಿಯೋಸನ್ನು ನಿಮ್ಮ ಸಲುವಾಗಿ ಮಾಡಿ ಹಾಕ್ತೀನಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಇಲ್ಲೇ ನನ್ನ ಚಾನಲ್ ಬಂದುಬಿಟ್ಟು ಲಾಂಗ್ ವಿಡಿಯೋಸ್ ಫಾರ್ಮ್ಯಾಟ್ ಚಾನಲ್ ಐತಿ. ಸೊ ಲಾಂಗ್ ವಿಡಿಯೋಸ್ ಫಾರ್ಮ್ಯಾಟ್ ರಿಲೇಟೆಡ್ ಚಾನಲ್ ಮೊನೆಟೈಸ್ ಆಗಬೇಕಂದ್ರೆ 2 ಕಂಡೀಷನ್ಸ್ ಬರ್ತೈತಿ ಯೂಟ್ಯೂಬಿಂದ. ಒಂದು 4000 ವಾಚ್ ಅವರ್ಸ್ ಕವರ್ ಆಗಬೇಕು ಮತ್ತು ಅದ್ರ ಜೊತೆಗೆ ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಕಂಪ್ಲೀಟ್ ಆಗಿರ್ಬೇಕು. ಅಂದಾಗಷ್ಟೇ ನಿಮ್ಗೆ ಚಾನಲ್ ಮೊನೆಟೈಸ್ ಮಾಡ್ಲಿಕ್ಕಾಗ್ತೈತಿ. ಈಗ ನಂದು ವಾಚ್ ಅವರ್ಸು ಕವರ್ ಆಗೈತಿ ಮತ್ತು ಸಬ್ಸ್ಕ್ರೈಬರ್ಸ್ನು ಕವರ್ ಆಗಿದ್ದಾರೆ. ಇವಾಗ ನಾನು ನನ್ನ ಚಾನಲನ್ನು ಮೊನೆಟೈಸ್ ಮಾಡತ್ತೀನಿ. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಡಾಲರ್ ಆಪ್ಷನ್ ಏನಿರ್ತದಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಗೆ ಲಾಸ್ಟ್ ನಿಮ್ದು 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ 2 ಕಂಡೀಷನ್ಸು ಕಂಪ್ಲೀಟ್ ಆಗಿತ್ತಂದ್ರೆ ಅಲ್ಲೇ ಅಪ್ಲೈ ನೌ ಅಂತ ಬರ್ತದೆ ಆಪ್ಷನ್ನ. ಅದು ಅಪ್ಲೈ ನೌ ಅಂಥೇಳಿ ಅದು ತೋರಿಸೋ ತನಕನೂ ನಿಮ್ಗೆ ಮೊನೆಟೈಸ್ಗೆ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನನ್ನ ಚಾನಲ್ ಒಳಗೆ ಅಪ್ಲೈ ನೌ ಅಂಥೇಳಿ ತೋರಿಸ್ದೆ. ಅವಾಗ ನಾನು ಆ ಆಪ್ಷನನ್ನು ಅಪ್ಲೈ ನೌ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ 3 ಸ್ಟೆಪ್ಸ್ ಬಂತು. ಅದ್ರಾಗ ಈಗ ನಾನು ಫಸ್ಟ್ ಸ್ಟೆಪ್ಪನ್ನು ಅಗ್ರಿ ಮಾಡತ್ತೀನಿ. ಫಸ್ಟ್ ಸ್ಟೆಪ್ನಲ್ಲಿ ಏನೇನೈತಿ ನೋಡ್ರಿ. ಈಗ ಇಲ್ಲೇ ಲಾಸ್ಟ್ ಆಪ್ಷನ್ ಐತಿ ಐ ಎಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ ಐತಿ. ಸೊ ಈಗ ಅದನ್ನು ಆ್ಯಕ್ಟಿವ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದರೆ ಸೊ ಎಕ್ಸೆಪ್ಟ್ ಆಗ್ತದೆ. ನೆಕ್ಸ್ಟ್ ಒನ್ ಸೆಕೆಂಡ್ ಸ್ಟೆಪ್ ಐತಿ ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತೈತಿ. ಸೊ ಈಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಬರ್ತದೆ ಸ್ಟೆಪ್ 2 ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಕಂಪ್ಲೀಟ್ ದಿಸ್ ಸ್ಟೆಪ್. ಒಂದೇದು ಹೇಳ್ತದೆ ಎಸ್ ಐ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ ಅಕೌಂಟ್. ಅಂದರೆ ಆಲ್ರೆಡಿ ನಿಮ್ದು ಆ್ಯಡ್ಸೆನ್ಸ್ ಅಕೌಂಟ್ ಇತ್ತಂದರೆ ನೀವು ಅದನ್ನೇ ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಇಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ತೊಗೋಬೋದು. ಇಲ್ಲ ನೀವು ಐ ಡೋಂಟ್ ನೋ ಅಂತ ತೊಗೋಬೋದು. ಈಗ ಸದ್ಯ ನಂದು ಆ್ಯಡ್ಸೆನ್ಸ್ ಅಕೌಂಟ್ ಅಂತೂ ಕ್ರಿಯೇಟ್ ಇಲ್ಲ, ಅದಕ್ಕಂಥೇಳಿ ನೋ ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂಥೇಳಿ ಕ್ಲಿಕ್ ಮಾಡ್ತದೆ. ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಅಂತ ಹೇಳಿ ಕೊಡ್ತೈತಿ. ಈಗ ನೆಕ್ಸ್ಟ್ ಓಕೆ ಇಲ್ಲೊಂದು ಸ್ಕ್ರೀನ್ ಅಪಿಯರ್ ಆಗುತ್ತೆ. ಇಲ್ಲೇ ಚೂಸ್ ಆ್ಯನ್ ಅಕೌಂಟ್ ಅಂತ ಐತಿ. ಇಲ್ಲೇ ನಾನು ಒಂದು ಅಕೌಂಟನ್ನೀಗ ಸೆಲೆಕ್ಟ್ ಮಾಡತ್ತೀನಿ. ಇಲ್ಲೇ ಈ ಟೈಪ್ ಸ್ಕ್ರೀನಿಗೆ ಅಪಿಯರ್ ಆಗೈತಿ. ಈಗ ಇಲ್ಲೇ ಕಂಟ್ರಿ ಸೆಲೆಕ್ಷನ್ ಆಪ್ಷನ್ ಐತಿ. ಇಲ್ಲೇ ಕ್ಲಿಕ್ ಮಾಡೋದಕ್ಕಿಂತ ಇಲ್ಲಿ ನಮ್ಮದು ಇಂಡಿಯಾ ಐತಿ. ಸೊ ಅದಕ್ಕೆ ಇಲ್ಲೇ ಇಂಡಿಯಾ ಸೆಲೆಕ್ಟ್ ಮಾಡತ್ತೈತಿ. ಇಲ್ಲೇ ಆ್ಯಡ್ಸೆನ್ಸನ್ನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸಮ್ ಕಂಡೀಷನ್ಸ್ ಇದಾವೆ. ಈ ಕಂಡೀಷನ್ಸ್ ಎಲ್ಲ ಇನ್ ಡೀಟೇಲಾಗಿ ಓದಿ ನೆಕ್ಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ಆ್ಯಡ್ಸೆನ್ಸಿಗೆ ಏನೇನು ರೂಲ್ಸ್ ಇದೆ, ಏನೇನು ಕಂಡೀಷನ್ಸ್ ಇದಾವೆ ಅಂಥೇಳಿ ಎಲ್ಲ ಪೂರ್ತಿ ಇದ್ರೊಳಗೆ ಕೊಟ್ಟಿರ್ತಾರೆ 1 by 1. ಆಮೇಲೆ ಅದ್ರ ಪೇಮೆಂಟನ್ನು ಹೆಂಗೆ ಆಗ್ತೈತಿ ಅದು ಎಲ್ಲ ಪೂರ್ತಿ ಡೀಟೇಲಾಗಿ ಇನ್ಫಾರ್ಮೇಷನ್ ಈಗ ಇದ್ರೊಳಗೆ ಕೊಟ್ಟಿರ್ತಾರೆ. ಈಗೆಲ್ಲ ಕಂಡೀಷನ್ಸು ರೀಡ್ ಮಾಡಾಯ್ತು. ಈಗ ನೆಕ್ಸ್ಟ್ ಈ ಕಂಡೀಷನ್ಸ್ಗೆಲ್ಲ ನಾವು ಅಗ್ರಿ ಇದ್ದೀವಿ ಅಂಥೇಳಿ ಇಲ್ಲೊಂದು ಆಪ್ಷನ್ ಐತಿ ಐ ಹ್ಯಾವ್ ರೀಡ್ ಆ್ಯಂಡ್ ಎಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತೈತಿ. ಸೊ ಈಗ ಅದನ್ನು ಆಪ್ಷನ್ ಆ್ಯಕ್ಟಿವೇಟ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆ್ಯಕ್ಟಿವ್ ಆಗ್ತದೆ. ಈಗ ಅದು ಸೆಟಪ್ ಅಕೌಂಟ್ ಅಂತೈತಿ. ಸೊ ಅಕೌಂಟನ್ನು ಸೆಟಪ್ ಮಾಡಬೇಕು. ಅಕೌಂಟ್ ಸೆಟಪ್ ಆಪ್ಷನ್ ಹೋಗೋದ್ಕಿನ ಸೊ ಇಷ್ಟೆಲ್ಲ ಕಸ್ಟಮರ್ ಇನ್ಫಾರ್ಮೇಷನ್ ಬರ್ತದೆ. ಸೊ ಆ ಕಸ್ಟಮರ್ ಇನ್ಫಾರ್ಮೇಷನಲ್ಲಿ ಅಕೌಂಟ್ ಟೈಪ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೇಳಿರ್ತಾರೆ. ಸೊ ಆ ಇನ್ಫಾರ್ಮೇಷನನ್ನು ಇಲ್ಲಿ ನಮ್ದೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಐತಿ ಈಗ ಅದನ್ನ ಫಿಲ್ ಮಾಡ್ತೀನಿ. ನಿಮ್ದೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಇರ್ತೈತಿ ಅದನ್ನು ನೀವು ಇಲ್ಲೇ ಫಿಲ್ ಮಾಡ್ಕೋಬೋದು.
ಇಲ್ಲೆಲ್ಲ ಇನ್ಫಾರ್ಮೇಷನ್ ಆದ ನಂತರ ಸಬ್ಮಿಟ್ ಅಂತ ಬರ್ತದೆ. ಆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇವಾಗಿಲ್ಲೇ ಆ್ಯಡ್ಸನ್ಸ್ ಕ್ರಿಯೇಟ್ ಆತ ಮತ್ತು ವಾಪಸ್ ಪ್ರೀವಿಯಸ್ ಸ್ಕ್ರೀನಿಗನ ಬಂತೀಗ. ಆ್ಯಡ್ಸನ್ಸ್ ಏನೈತಲ್ಲ ಅದು ಇನ್ ಪ್ರೋಗ್ರೆಸ್ ಅಂತ ತೋರಿಸತೈತಿ. ಸೊ ಇದು ಕಂಪ್ಲೀಟ್ ಆಯ್ತಂದ್ರೆ ಸ್ಟೆಪ್ 2 ನೆಕ್ಸ್ಟ್ ಸ್ಟೆಪ್ 3ಗೆ ಹೋಗ್ಬೋದು ನಾವು. ಈಗ ಸ್ಟೆಪ್ 2 ಕಂಪ್ಲೀಟ್ ಆಗಕ್ಕೆ ಮೇ ಬಿ 1 or 2 days ತೊಗೋತೈತಿ ಅಂತ ಅನಿಸ್ತೈತಿ. ನೋಡೋಣಂತೆ. ಇಲ್ಲಿ ನೋಡ್ರಿ, ಇವಾಗ ನಮ್ಮ ಚಾನಲ್ ಸಕ್ಸಸ್ಫುಲ್ಲಾಗಿ ಮೊನೆಟೈಸ್ ಆತ. ಮೊನೆಟೈಸೇಷನ್ಗೆ ಮೇನ್ ಏನು 3 ಸ್ಟೆಪ್ಸ್ ಇದ್ದಲ್ಲ 3 ಸ್ಟೆಪ್ಸೂ ಕಂಪ್ಲೀಟ್ ಆಗ್ಯದ. ಫಸ್ಟ್ ಸ್ಟೆಪ್ ಏನೈತಲ್ಲ ಇಮ್ಮಿಡಿಯೇಟಾಗಿ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನೈತಲ್ಲ ಅದು ಒಂದು 3 hours ಟೈಮ್ ತೊಗೊತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನೈತಲ್ಲ ಅದು ಒಂದು 2 days ಟೈಮ್ ತೊಗೊತೆ. ಟೋಟಲಾಗಿ ಒಂದು 2 days ಒಳಗೆ ಸಕ್ಸಸ್ಫುಲ್ಲಾಗಿ ನನ್ನ ಚಾನಲ್ ಮೊನೆಟೈಸ್ ಆಯ್ತು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಸಪೋರ್ಟ್ನಿಂದ. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಜೊತೆಗಿರಲಿ. ನಾ ಇನ್ನೂ ಬರೋ ದಿನಗಳಲ್ಲಿ ಚಲೋ ವಿಡಿಯೋಸನ್ನು ನಿಮ್ಮ ಸಲುವಾಗಿ ಮಾಡಿ ಹಾಕ್ತೀನಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಧನ್ಯವಾದಗಳು.